ಪ್ರತಿಯೊಬ್ಬರೂ ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು. ಮನೋನಿಗ್ರಹ ಭಾರಿ ಇಂಪಾರ್ಟೆಂಟ್. ನಾವು ಮನಸ್ಸನ್ನು ಸ್ವಚ್ಛವಾಗಿ, ಕ್ಲೀನಾಗಿ, ಶಾಂತವಾಗಿ ಇಟ್ಕೊಂಡ್ರೆ ಅದೇ ಸುಖಮಯವಾದ ಜೀವನ. ಅದಕ್ಕಿಂತ ಸುಖಮಯವಾದ ಜೀವನ ಇನ್ನೊಂದಿಲ್ಲ. ಮತ್ತು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷವೂ ಈ ಮನಸ್ಸನ್ನು ಕ್ಲೀನ್ ಮಾಡಿಕೊಂಡು, ಶಕ್ತಿಶಾಲಿಯಾಗಿ ಮಾಡಿಕೊಂಡು, ಮತ್ತು ಕಂಟ್ರೋಲ್ ಮಾಡಿಕೊಂಡು ಜೀವನ ಮಾಡೋದು ಅದು ಒಂದು ಕಲೆ. ಅದೇ ನಮ್ಮ ಗುರಿ, ಅದೇ ಜೀವನ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಮನೋನಿಗ್ರಹ ಮಾಡಬೇಕು. ಅದಕ್ಕೆ ಪಂಚೇಂದ್ರಿಯಗಳು ಶಕ್ತಿ ಬೇಕು. ಪಂಚೇಂದ್ರಿಯಗಳ ಶಕ್ತಿ ಜಾಸ್ತಿ ಇರಬೇಕು. ಇಂದ್ರಿಯ ಶಕ್ತಿ ಎಷ್ಟು ಇರುತ್ತೆ ಅಷ್ಟು ಮನುಷ್ಯ ಶಕ್ತಿಯನ್ನು ಸಂಪಾದಿಸ್ತಾನೆ ಮತ್ತು ಶಕ್ತಿಯನ್ನು ಸಂರಕ್ಷಣೆ ಮಾಡ್ತಾನೆ. ಇಂದ್ರಿಯ ಶಕ್ತಿ ಬೇಕು, ಇಂದ್ರಿಯ ನಿಗ್ರಹ ಬೇಕು, ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋ ಕೆಪ್ಯಾಸಿಟಿ ಬೇಕು. ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಅಗಾಧವಾದ ಶಕ್ತಿ ಬೇಕು. ಈಗ ದುರ್ಚಟಗಳಿಂದ ದೂರ ಇರಬೇಕಂದ್ರೆ ಅಗಾಧವಾದ ಶಕ್ತಿ ಬೇಕು. ಅದು ಕಲಿಬೇಕು ಅಂದರೆ ಏನು ಶಕ್ತಿ ಬೇಕಾಗಿಲ್ಲ, ಆದರೆ ಅದು ಬಿಡಬೇಕು ಅಂದರೆ ಶಕ್ತಿ ಬೇಕು. ಅದೇ ರೀತಿ ಶಕ್ತಿ ನಾಶವು ಯಾವಾಗಲೂ ಸ್ವರ್ಗಲೋಕದ ಸುಖದಂತೆ ತೋರುತ್ತದೆ. ಈಗ ಸಪ್ತಧಾತುಗಳು ನಮ್ಮ ದೇಹ ಶಕ್ತಿ, ಅಂಗಾಂಗಗಳ ಶಕ್ತಿ ನಮ್ಮ ಮಾನಸಿಕ ಶಕ್ತಿ. ಈ ಶಕ್ತಿ ನಾಶ ಮಾಡಿಕೊಂಡ್ರೆ ನಾವು ಸ್ವರ್ಗಲೋಕದಲ್ಲಿದ್ದೀವೇನೋ ಅನ್ನೋಂತಹ ಒಂದು ಅನುಭವ ಆಗುತ್ತೆ. ಸ್ವರ್ಗಲೋಕದ ಸುಖದ ಅನುಭವ ಆಗುತ್ತೆ. ನಾವು ರಕ್ತವನ್ನು ನಾಶ ಮಾಡಿಕೊಂಡ್ರೆ ಒಂಥರ ಸ್ವರ್ಗಲೋಕದಲ್ಲಿ ತೇಲಾಡ್ದಂಗೆ ಆಗುತ್ತೆ. ನಾವು ಮಾಂಸಖಂಡಗಳನ್ನು ನಾಶ ಮಾಡಿಕೊಂಡ್ರೆ ಅದು ಸ್ವರ್ಗ ಸುಖ ಸಿಗುತ್ತೆ. ಅದೇ ರೀತಿ ಕೊಬ್ಬನ್ನು ನಾಶ ಮಾಡಿಕೊಂಡ್ರೆ ಅದು ಕೂಡ ಸ್ವರ್ಗ ಸುಖ. ಅದೇ ರೀತಿ ಮೂಳೆಯನ್ನು ನಾವು ನಾಶ ಮಾಡಿಕೊಂಡ್ರೆ, ಮೂಳೆ ಶಕ್ತಿಯನ್ನು ನಾವು ನಾಶ ಮಾಡಿಕೊಂಡ್ರೆ ಅದು ಸ್ವರ್ಗ ಸುಖ. ಬೋನ್ ಮ್ಯಾರೋ, ಮಜ್ಜೆ, ಆ ಶಕ್ತಿಯನ್ನು, ಬೋನ್ ಮ್ಯಾರೋ ಶಕ್ತಿಯನ್ನು ನಾವು ನಾಶ ಮಾಡಿಕೊಂಡ್ರೆ ನಾವು ಸ್ವರ್ಗದಲ್ಲಿ ತೇಲಾಡ್ದಂಗೆ ಆಗುತ್ತೆ. ಅದೇ ರೀತಿ ವೀರ್ಯವನ್ನು ನಾಶ ಮಾಡಿಕೊಂಡ್ರೆ ನಾವು ಸ್ವರ್ಗದಲ್ಲಿ ತೇಲಾಡ್ದಂಥ ಅನುಭವ ಆಗುತ್ತೆ, ಸುಖದ ಅನುಭವ ಆಗುತ್ತೆ. ಅದೇ ರೀತಿ ಲಾಲಾರಸವನ್ನು ನಾವು ನಾಶ ಮಾಡಿಕೊಂಡ್ರೆ ಅದು ಕೂಡ ಸ್ವರ್ಗದಲ್ಲಿರುವ ತೇಲಾಡುವಂತಹ ಸುಖವಾದ ಅನುಭವ ಆಗುತ್ತೆ. ಏನು ಸಪ್ತಧಾತುಗಳು ನಾನು ಈಗ ಏನು ಹೇಳಿದೆ ಅವೆಲ್ಲ 7 ಟಿಶ್ಯೂಸ್ ಅಂತಾರೆ, 7 ಎಲಿಮೆಂಟ್ಸ್ ಅಂತಾರೆ ಇಂಗ್ಲೀಷ್ನಾಗೆ. ಅವು ನಾಶ ಆದರೆ ನಮ್ಮ ದೇಹದ ಒಂದು ಭಾಗ ಕಿತ್ತು ಹೊರಗಡೆ ಬಿಸಾಕ್ದಂಗೆ, ಅದು ದೇಹದ ಭಾಗ ನಾಶ ಆಗಬಾರ್ದು, ಸಪ್ತಧಾತುಗಳು ನಾಶ ಆಗಬಾರ್ದು. ನೀನು ಸಪ್ತಧಾತುಗಳು ನಾಶ ಮಾಡೋಕ್ಕಂಥದ್ದು ಯಾವುದೇ ಮಾಡಿದ್ರೂ ನಿನಗೆ ಸ್ವರ್ಗ ಸುಖ ಸಿಕ್ಕಂಥ ಅನುಭವ ಆಗ್ತದೆ. ಉದಾಹರಣೆ, ನೀವು ಊಟ ಮಾಡಬೇಕಾದ್ರೆ ಎಷ್ಟು ಉಪ್ಪು, ಹುಳಿ, ಖಾರ, ಮಸಾಲೆ ಎಲ್ಲ ಹಾಕಿ ಎಷ್ಟು ರುಚಿಯಾಗಿ ಮಾಡಿರ್ತೀರೋ ಅಷ್ಟು ನಿಮಗೆ ಸುಖ ಸಿಗುತ್ತೆ. ಆದರೆ ಅದೇನು ನೀವು ರುಚಿ ಅಂತ ಏನು ಹೇಳ್ತೀರಲ್ಲ ಅದು ವಿಷ. ಆ ರುಚಿಯಾದ ಆಹಾರವನ್ನು ನೀವು ತಿಂದಾಗ ಅದು ನಮ್ಮ ದೇಹದ ಒಳಗಡೆ ಹೋದಾಗ ಅಲ್ಲಿ ಎಲ್ಲ ರಾಸಾಯನಿಕ ವಸ್ತುಗಳನ್ನು ನ್ಯೂಟ್ರಲ್ ಮಾಡೋದಕ್ಕೆ ತುಂಬ ಖರ್ಚಾಗುತ್ತೆ ಮತ್ತು ಶಕ್ತಿ ನಾಶ ಆಗುತ್ತೆ. ನಮ್ಮ ದೇಹಕ್ಕೆ ಉಪ್ಪು ಬೇಕಾಗಿಲ್ಲ, ಹುಳಿನೂ ಬೇಕಾಗಿಲ್ಲ, ಖಾರನೂ ಬೇಕಾಗಿಲ್ಲ, ಮಸಾಲೆನೂ ಬೇಕಾಗಿಲ್ಲ. ಅವೆಲ್ಲ ನಮ್ಮ ದೇಹಕ್ಕೆ ಬೇಡವಾಗದೇ ಇರತಕ್ಕಂಥ ವಸ್ತುಗಳು. ಅವು ನಮ್ಮ ಸಪ್ತಧಾತುಗಳನ್ನು ನಾಶ ಮಾಡುವಂತಹ ವಸ್ತುಗಳು. ಇನ್ನು ಕೆಲವರು ಏನು ಮಾಡ್ತಾರೆ, ಹೃದಯದ ಶಕ್ತಿಯನ್ನು ನಾಶ ಮಾಡ್ಕೊತಾರೆ ಮತ್ತು ಮೆದುಳಿನ ಶಕ್ತಿಯನ್ನು ನಾಶ ಮಾಡ್ಕೊತಾರೆ. ಆವಾಗ ಬಹಳ ಸುಖ ಸಿಗುತ್ತೆ ಅದರಿಂದ. ಶ್ವಾಸಕೋಶದ ಶಕ್ತಿಯನ್ನು ಹಾಳು ಮಾಡ್ಕೊತಾರೆ. ಅದರಿಂದ ತುಂಬ ಸುಖ ಸಿಗುತ್ತೆ ಅವರಿಗೆ.
ಅದೇ ರೀತಿ ಕಿಡ್ನಿ, ಲಿವರು ಮತ್ತು 79 ಅಂಗಾಂಗಗಳು ನಮ್ಮ ದೇಹದಲ್ಲಿ ಏನು ಆಟೋಮೆಟಿಕ್ಕಾಗಿ ಕೆಲಸ ಮಾಡ್ತವೆ, ಅವನ್ನೆಲ್ಲ ನಾಶ ಮಾಡ್ಕೊತಾರೆ. ನಾಶ ಮಾಡ್ಕೋಬೇಕಾದ್ರೆ ತುಂಬ ಸುಖ ಸಿಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಅದು ದುಷ್ಪರಿಣಾಮಗಳಿದಾವಲ್ಲ, ಅದನ್ನು ನೀವು ಕೈಲಿ ತಡ್ಕೊಳಕ್ಕಾಗಲ್ಲ. ದೇಹ ಎಲ್ಲ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ನೀವು ಒಂದು ಸತಿ ದೇಹವನ್ನು ಡ್ಯಾಮೇಜ್ ಮಾಡಿದರೆ ಅದು ಮತ್ತೆ ಸರಿ ಹೋಗಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಕೆಟ್ಟ ಸಹವಾಸದಿಂದ ದೂರ ಇರ್ರಿ. ಕೆಟ್ಟವ್ರ ಜೊತೆಗಿದ್ದರೆ ಕೆಟ್ಟೋಗ್ತೀರ, ಒಳ್ಳೆಯವ್ರ ಜೊತೆಗಿದ್ದರೆ ಒಳ್ಳೆಯರಾಗ್ತೀರ. ಆದಷ್ಟು ಗುಂಪಿನಲ್ಲಿರಬೇಕು, ಬಟ್ ಸಿಂಗಲ್ ಆಗಿರಬೇಕು. ಎಲ್ಲರಿಗೂ ಕಾಣೋ ಥರ ಇರಬೇಕು, ಆದರೆ ಸಿಂಗಲ್ ಆಗಿರಬೇಕು. ಮಾತಾಡಬಾರ್ದು, ಯಾರ ಹತ್ರನೂ ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು, ಮಾತಾಡಬಾರ್ದು. ಬಟ್ ಎಲ್ಲರ ಜೊತೆಗೂ ಇರಬೇಕು, ಎಲ್ಲರ ಜೊತೆಗಿರಬೇಕು. ಕೆಲವು ತಂದೆ ತಾಯಿಗಳು ಮಕ್ಕಳು ಚೆನ್ನಾಗಿ ನೋಡ್ಕೊಳಲ್ಲ ಅಂಥೇಳಿ ತುಂಬ ಕೊರಗ್ತಾ ಇರ್ತಾರೆ. ತಂದೆ ತಾಯಿಗಳು ನಮಗೆ ಮಕ್ಕಳು ನೋಡ್ಕೊಳಲ್ಲ, ಕೈ ಬಿಟ್ಬಿಟ್ರು ಅಂಥೇಳಿ, ಹೊಡೆದ್ರು ಬಡಿದ್ರು ಅಂಥೇಳಿ ತುಂಬ ಕೊರಗ್ತಾ ಇರ್ತಾರೆ, ತುಂಬ ನರಕ ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೆ ಇದು ವಿಡಿಯೋ ಮಾಡಿದ್ದೀನಿ. ನಾನು ಅಂಥವ್ರಿಗೆ ಒಂದು ಪ್ರಶ್ನೆ ಕೇಳೋದೇನು ಅಂದರೆ, ನೀನು ಯಾವಾಗಲಾದರೂ ನಿಮ್ಮ ಮಕ್ಕಳಿಗೆ ಮಾನವೀಯತೆ ಬಗ್ಗೆ ಹೇಳ್ಕೊಟ್ಟಿದೆಯಾ? ಮನುಷ್ಯತ್ವದ ಬಗ್ಗೆ ಹೇಳ್ಕೊಟ್ಟಿದೆಯಾ? ಹೇಳ್ಕೊಟ್ಟಿಲ್ಲ ತಾನೇ? ಅನುಭವಿಸು. ಅಥವಾ ನೀನು ನಿನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ, ವಿದ್ಯಾಭ್ಯಾಸ ಕೊಡಿಸಿದೆಯಾ? ಇಲ್ವಾ? ಮತ್ತು ಏನು ಎಕ್ಸ್ಪೆಕ್ಟ್ ಮಾಡಬೇಡ, ಬಂದಿದ್ದು ಅನುಭವಿಸು. ಮಕ್ಕಳಿಗೆ ಮನುಷ್ಯತ್ವನೇ ಕಲಿಸಿಲ್ಲ ನೀನು, ಅವ್ರಿಗೆ ಹೆಂಗೆ ಬರುತ್ತೆ ಮನುಷ್ಯತ್ವ? ಅವ್ರಿಗೆ ಮನುಷ್ಯತ್ವ ಅಂದ್ರೇ ಗೊತ್ತಿಲ್ಲ, ಅವ್ರು ಹೆಂಗೆ ಸಾಕ್ತಾರೆ? ಆಮೇಲೆ ನೀವು ತಂದೆ ತಾಯಿ ಎದುರುಗಡೆ ತಪ್ಪುಗಳು ಮಾಡ್ತೀರ. ಮಕ್ಕಳಿಗೆ ಎದುರುಗಡೆ ತಪ್ಪುಗಳು ಮಾಡ್ತೀರ. ಆ ಮಕ್ಕಳು ಅವನ್ನ ನೋಡ್ತವೆ, ನೆನಪಿನಲ್ಲಿ ಇಟ್ಕೊತವೆ. ಅವು ದೊಡ್ಡವಾದಾಗ ನಿನಗೆ ತೊಂದರೆ ಕೊಡ್ತವೆ, ಶಿಕ್ಷೆ ಕೊಡ್ತವೆ. ಅದನ್ನೆಲ್ಲ ನೆನಪಿನಲ್ಲಿ ಇಟ್ಕೊತವೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಕ್ಕಳ ಎದುರುಗಡೆ ನೀವು ತಪ್ಪು ಮಾಡಬಾರ್ದು. ಮಕ್ಕಳ ಎದುರುಗಡೆ ನೀನು ತಪ್ಪು ಮಾಡಿದ್ಯಾ? ಶಕ್ತಿ ನಾಶ ಆಗುವಂಥ ಕೆಲಸ ಮಾಡಿದ್ಯಾ ನಿನ್ನ ಮಕ್ಕಳ ಎದುರುಗಡೆ? ಹಂಗಂದರೆ ಅವರು ನಿನ್ನ ದ್ವೇಷ ಮಾಡ್ತಾರೆ. ಮಕ್ಕಳು ದ್ವೇಷ ಮಾಡೋ ಅಂಥ ಕೆಲಸಗಳು ಮಾಡಬಾರ್ದು. ಮಕ್ಕಳು ಪ್ರೀತಿ ಮಾಡೋ ಅಂಥ ಕೆಲಸಗಳು ಮಾಡಬೇಕು. ಮಕ್ಕಳು ನಿನ್ನನ್ನು ಪ್ರೀತಿ ಮಾಡುವಂಥ ಕೆಲಸ ಏನು ಮಾಡಿದೆಯಾ? ಕೆಲವರಂತೂ ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಹೊಡಿತಾರೆ, ಆದರೆ ಅವ್ರಿಗೆ ಗೊತ್ತಿರಲ್ಲ. ಮಕ್ಕಳು ದೊಡ್ಡವರಾದಮೇಲೆ ಅವರು ಅದನ್ನೆಲ್ಲ ನೆನಪಿಟ್ಕೊಂಡು ರಿವೆಂಜ್ ತೊಗೊತಾರೆ, ಸೇಡು ತೀರಿಸ್ಕೊತಾರೆ ಅಂತ ಗೊತ್ತಿರಲ್ಲ. ಕೆಲವರು ಮಕ್ಕಳಿಗೆ ಎದುರುಗಡೆ ತಪ್ಪು ಮಾಡ್ತಾರೆ, ಶಕ್ತಿ ನಾಶ ಮಾಡ್ಕೊತಾರೆ. ಅದು ಅವರಿಗೆ ಗೊತ್ತಿರಲ್ಲ, ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ ಅಂತ. ಆಮೇಲೆ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗ್ತಾರೆ, ಇವ್ರಿಗೂ ವಯಸ್ಸಾಗುತ್ತೆ, ಆವಾಗ ಅದರ ಪರಿಣಾಮ ಅನುಭವಿಸ್ತಾರೆ. ನೀನು ನಿನ್ನ ಮಕ್ಕಳಿಗೆ ಗೊತ್ತಾಗೋ ರೀತಿಯಲ್ಲಿ ಎಂಥ ಕೆಲಸ ಮಾಡಿದೆಯಾ? ಒಳ್ಳೆ ಕೆಲಸ ಮಾಡಿದೆಯಾ ಅಥವಾ ಕೆಟ್ಟ ಕೆಲಸ ಮಾಡಿದೆಯಾ? ಅದನ್ನು ನೀನು ಒಂದು ಸತಿ ನೆನಪು ಮಾಡ್ಕೊ. ಅದರ ಫಲ ನೀನು ಅನುಭವಿಸ್ತಾ ಇದೆಯಾ? ಕೊರಗಬೇಡ, ದುಃಖ ಪಡಬೇಡ. ಮಕ್ಕಳು ನೋಡ್ಕೊಳ್ಳಲಿಲ್ಲ ಅನ್ನೋದಕ್ಕೆ ಕಾರಣ ನೀನೇ. ನಿನ್ನ ಮಕ್ಕಳು ನಿನ್ನ ದ್ವೇಷ ಮಾಡ್ತಾರೆ ಅನ್ನೋದಕ್ಕೆ ಕಾರಣವೂ ನೀನೇ. ನಿನಗೆ ಯಾರೂ ಹೇಳ್ಕೊಟ್ಟಿಲ್ಲ ಮಕ್ಕಳನ್ನ ಹೆಂಗೆ ಸಾಕಬೇಕು, ಹೆಂಗೆ ಬೆಳೆಸ್ಬೇಕು. ಅದು ಒಂದು ವಿದ್ಯೆ ಕಣಪ್ಪ. ಮಕ್ಕಳು ಸಾಕೋದಿದೆಯಲ್ಲ, ಅದು ಒಂದು ವಿದ್ಯೆ. ನಾಳೆ ನಿನಗೆ ವಯಸ್ಸಾದಾಗ ನಿನ್ನ ಮಕ್ಕಳು ನಿನ್ನ ನೋಡ್ಕೋಬೇಕು ಅಂದರೆ ನೀನು ನಿನ್ನ ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನು ಕಲಿಬೇಕು. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಮದುವೆ ಆಗ್ತಾರೆ, ಮದುವೆ ಅಂದರೆ ಏನಂತ ಗೊತ್ತಿರಲ್ಲ. ಮದುವೆ ಆದವರು ಯಾವ ರೀತಿ ಇರಬೇಕು ಅಂತ ಗೊತ್ತಿರಲ್ಲ. ಮದುವೆ ಆದವರು ಯಾವ ರೀತಿ ಜೀವನ ಮಾಡಬೇಕು ಅಂತ ಗೊತ್ತಿರಲ್ಲ. ಮಕ್ಕಳನ್ನ ಹೆಂಗೆ ಪೋಷಣೆ ಮಾಡಬೇಕು ಅಂತ ಗೊತ್ತಿರಲ್ಲ. ಮದುವೆ ಆಗ್ಬಿಡ್ತಾರೆ ಅಷ್ಟೇ. ಮದುವೆ ಆದಮೇಲೆ ಜೀವನ ಮಾಡೋದಿದೆಯಲ್ಲ, ಅದು ಒಂದು ಕಲೆ, ವಿದ್ಯೆ. ಅದು ಗುರುಗಳಿಂದ ಕೇಳಿ ತಿಳ್ಕೊಬೇಕು, ಅನುಭವಸ್ಥರಿಂದ ಕೇಳಿ ತಿಳ್ಕೊಬೇಕು. ಯಾವುದನ್ನೇ ಆಗಲಿ ಅನುಭವಸ್ಥರಿಂದಲೇ ಕೇಳಿ ತಿಳ್ಕೊಬೇಕು, ಅದು ಸರಿಯಾಗಿರುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟಿಲ್ಲ ಅಂದರೆ ಅದರಿಂದ ನೀವು ತುಂಬ ನರಕ ಯಾತನೆ ಅನುಭವಿಸ್ತೀರ ಮಕ್ಕಳಿಂದ. ಅದಕ್ಕೆ ನೀವು ಕೊರಗಬೇಡಿ.
ಮನುಷ್ಯತ್ವವನ್ನು ಕಲಿಸ್ಬೇಕಾಯಿತು. ಶಾಸ್ತ್ರ, ಸಂಪ್ರದಾಯ, ಪುರಾಣ ಪುಣ್ಯಕಥೆಗಳು ಇವೆಲ್ಲ ಮನುಷ್ಯತ್ವವನ್ನು ಹೇಳ್ಕೊಡ್ತವೆ. ನೀನು ಏನು ಮಾಡಿದೆಯೋ ಅದ್ರ ಫಲ ನೀನು ಊಟ ಮಾಡ್ತೀಯ ಅಷ್ಟೇ. ಮಕ್ಕಳಿಗೆ ನೀನು ಉತ್ತಮ ಮಾರ್ಗದರ್ಶನ ಮಾಡಿದರೆ ನೀನು ಚೆನ್ನಾಗಿರ್ತೀಯ. ಮಕ್ಕಳಿಗೆ ಕೆಟ್ಟ ಮಾರ್ಗದರ್ಶನ ಮಾಡಿದರೆ ನಿನಗೂ ಕೂಡ ಕೆಟ್ಟ ಪರಿಣಾಮಗಳು ಬೀರ್ತವೆ ಅಷ್ಟೇ. ದುಃಖ ಪಡಬೇಡ, ಸಂತೋಷವಾಗಿರು. ಈಗ ಪ್ರತಿಯೊಬ್ಬರಿಗೂ ಗೊತ್ತಿದೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತೆ ಅಂಥೇಳಿ. ಎಲ್ಲರಿಗೂ ಗೊತ್ತಿದೆ. ಯಾವುದೇ ಒಂದು ವಿಷಯ ತಗೊಂಡ್ರೆ ಅದಕ್ಕೆ ಎರಡು ಮುಖ ಇರುತ್ತೆ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಒಂದು ಶಕ್ತಿ ನಾಶ, ಇನ್ನೊಂದು ಶಕ್ತಿ ಉತ್ಪಾದನೆ. ಎರಡು ಮುಖ ಇದ್ದೇ ಇರುತ್ತೆ. ಒಂದು ಮುಖ ಬಂದುಬಿಟ್ಟು ಒಳಗಿನ ಕಣ್ಣು, ಇನ್ನೊಂದು ಮುಖ ಬಂದುಬಿಟ್ಟು ಹೊರಗಿನ ಕಣ್ಣು. ಒಳಗಿನ ಕಣ್ಣು ಅದು ಜ್ಞಾನದ ಕಣ್ಣು, ಹೊರಗಿನ ಕಣ್ಣು ಅದು ಜ್ಞಾನ ಇಲ್ಲದೆ ಇರತಕ್ಕಂಥ ಕಣ್ಣು. ಒಳಗಿನ ಕಣ್ಣೇ ನಿಜವಾದ ಕಣ್ಣು, ಅದನ್ನೇ ಜ್ಞಾನ ಅಂತ ಕರೆಯೋದು. ಒಂದು ಅನುಭವಿಸಿದ ಜ್ಞಾನ, ಇನ್ನೊಂದು ಅನುಭವ ಇಲ್ಲದೆ ಇರೋ ಜ್ಞಾನ. ಉದಾಹರಣೆ, ನಾವು ಬೆಂಕಿಯನ್ನು ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಹೂವು ಕಂಡಂಗೆ ಕಾಣುತ್ತೆ. ಅದನ್ನು ಮುಟ್ಟಬೇಕು ಅನಿಸುತ್ತೆ, ಅದರಲ್ಲೆಲ್ಲ ಕುತ್ಕೋಬೇಕು, ಓಡಾಡಬೇಕು ಅನಿಸುತ್ತೆ. ನೋಡಿದರೆ ಸೂಪರಾಗಿ ಕಾಣುತ್ತೆ ಬೆಂಕಿ. ಆದರೆ ಅದನ್ನು ಮುಟ್ಟಿದಾಗ ಅದು ತುಂಬ ಬಿಸಿ ಅನಿಸುತ್ತೆ, ಅದರ ಅನುಭವ ಆಗುತ್ತೆ. ಬೆಂಕಿ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಅನುಭವಿಸದೇ ನೋಡಿದಂತಹ ಬೆಂಕಿ ತುಂಬ ಸುಂದರವಾಗಿತ್ತು, ಆದರೆ ಅದು ಅನುಭವಿಸಿದ ಮೇಲೆ ಆ ಬೆಂಕಿ ಅಷ್ಟು ಸುಂದರವಾಗಿ ಕಾಣಲಿಲ್ಲ. ಸೊ ಇದೇ ಅನುಭವದ ಜ್ಞಾನ ಅಂದರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅನುಭವದ ಜ್ಞಾನ ಬೇಕು. ಈ ಅನುಭವದ ಜ್ಞಾನ ಇದು ಒಳಗಿನ ಕಣ್ಣು ಅಥವಾ ಸಾಕ್ಷಿ ಇಂದ್ರಿಯ ಅಂತಾರೆ. ಸಾಕ್ಷಿ ಇಂದ್ರಿಯ. ನಮ್ಮ ಪಂಚೇಂದ್ರಿಯಗಳಿದಾವಲ್ಲ, ಇವು ಅನುಭವದ ಇಂದ್ರಿಯಗಳಾದರೆ ತುಂಬ ಒಳ್ಳೇದು ಮಾಡುತ್ತೆ. ಶಕ್ತಿಯನ್ನು ಉತ್ಪಾದನೆ ಮತ್ತು ಶಕ್ತಿಯನ್ನು ಸಂರಕ್ಷಣೆ ಮಾಡುತ್ತೆ. ಅನುಭವ ಇಲ್ಲದೆ ಇರತಕ್ಕಂಥ ಪಂಚೇಂದ್ರಿಯಗಳು ತುಂಬ ಡೇಂಜರ್. ಜೀವನ ಸರ್ವನಾಶ ಮಾಡ್ತವೆ, ಶಕ್ತಿನೂ ಸರ್ವನಾಶ ಮಾಡ್ತವೆ. ಜ್ಞಾನವೇ ಕಣ್ಣು, ಅನುಭವದ ಜ್ಞಾನವೇ ಕಣ್ಣು. ಅನುಭವದ ಜ್ಞಾನ ಅರ್ಥ ಆಯ್ತಾ? ಕಣ್ಣಿಗೆ ಅನುಭವದ ಜ್ಞಾನ ಬೇಕು, ಮೂಗಿಗೆ ಅನುಭವದ ಜ್ಞಾನ ಬೇಕು, ಬಾಯಿಗೆ ಅನುಭವದ ಜ್ಞಾನ ಬೇಕು, ನಾಲಿಗೆಗೆ ಅನುಭವದ ಜ್ಞಾನ ಬೇಕು, ಚರ್ಮಕ್ಕೆ ಸ್ಪರ್ಶದ ಜ್ಞಾನ ಬೇಕು. ಇವನ್ನೆಲ್ಲ ಒಳಗಿನ ಕಣ್ಣು ಅಂತಾರೆ, ಸಾಕ್ಷಿ ಇಂದ್ರಿಯ ಅಂತಾರೆ. ಅರ್ಥ ಆಯ್ತಾ? ಎಲ್ಲ ಪ್ರತಿಯೊಂದೂ ಅನುಭವದ ಕಣ್ಣಾಗಿರಬೇಕು, ಅನುಭವದ ಜ್ಞಾನವಾಗಿರಬೇಕು. ನಾನು ಈ ಬೇಕಾದಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ, ಅನುಭವ ಇಲ್ಲದೆ ಇರತಕ್ಕಂಥ ಜ್ಞಾನ ತುಂಬ ಡೇಂಜರ್. ಅನುಭವ ಇರತಕ್ಕಂಥ ಜ್ಞಾನ ತುಂಬ ಒಳ್ಳೇದು ಮಾಡುತ್ತೆ. ಈಗ ಗುರುಗಳು ಅಂದರೆ ಅವರು ಆಲ್ರೆಡಿ ಅದನ್ನು ಅನುಭವಿಸಿದ ಜ್ಞಾನ ಅವ್ರ ಹತ್ರ ಇರುತ್ತೆ. ಅವರು ನಮಗೆ ಅದನ್ನು ಚಿಕ್ಕದಾಗಿ ಮೊಟಕಾಗಿ ನಮಗೆ ತರಬೇತಿಯನ್ನು ಕೊಡ್ತಾರೆ, ಅನುಭವ ಆಗಂಗೆ ಮಾಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಗುರುಗಳ ಹತ್ರ ಹೋಗ್ರಿ, ಗುರುಗಳ ಹತ್ರ ವಿದ್ಯೆ ಕಲೀರಿ. ಗುರುಗಳ ಒಳಗಿನ ಕಣ್ಣು ಅದನ್ನು ಏನು ಇದೆಯೋ ಅದನ್ನು ನೀವು ಆ ಜ್ಞಾನವನ್ನು ಪಡೀರಿ. ಗುರುಗಳು ಹೇಳಿದ ಮೇಲೆ ನಂಬಿ ನಡೀರಿ, ಅದನ್ನು ಅನುಭವಿಸೋಕೆ ಹೋಗಬೇಡ್ರಿ. ಆದ್ದರಿಂದ ಗುರುವಿನ ಒಂದು ಮಹತ್ವವನ್ನು ನೀವು ಅರ್ಥ ಆಗಲಿ ಅಂಥೇಳಿ ನಾನು ಈ ವಿಷಯವನ್ನು ನಿಮಗೆ ತಿಳಿಸಿದ್ದೀನಿ.